ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ. ಈ ದಿನ ನಾನು ಮೋಟಾರ್ ಸ್ಕಿಲ್ಸ್ ಈ ಒಂದು ವಿಷಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ಬೇಕು ಅನ್ಕೊಂಡಿದೀನಿ. ಈಗ ಮನಃಶಾಸ್ತ್ರದ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಮೋಟಾರ್ ಸ್ಕಿಲ್ಸ್ ಅಂದ್ರೆ ಏನು, ಯಾವಾಗ ಡೆವಲಪ್ ಆಗುತ್ತೆ, ಅದರ ಒಂದು ಯಾವ್ದಾದ್ರು ನ್ಯೂನ್ಯತೆ ಇದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕು, ಹೀಗೆಲ್ಲ ಕೆಲವು ಪ್ರಶ್ನೆಗಳು ಇರುತ್ತೆ. ಆಮೇಲೆ ಕೆಲವು ವಿಷಯಗಳು ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ಒಂದು ಮೋಟಾರ್ ಸ್ಕಿಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಸ್ವಲ್ಪ ಸಮಯ ಹಿಡಿಯುತ್ತದೆ. ಸೊ ಅಂತವ್ರಿಗೂ ಸಹ ಈ ಒಂದು ಮಾಹಿತಿ ಉಪಯುಕ್ತ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಚಾನೆಲ್ ನಲ್ಲಿ ಹೊಸದಾಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿರೋರು ಎಲ್ಲರಿಗೂ ಸಹ ಧನ್ಯವಾದಗಳು. ವಿಡಿಯೋಸ್ ಮೂಲಕ ಉಪಯುಕ್ತ ಮಾಹಿತಿ ನಿಮಗೆ ತಲುಪ್ತಾ ಇದೆ ಅಂತ ಆದ್ರೆ ವಿಡಿಯೋಸ್ ಅನ್ನ ಬೇರೆಯವ್ರ ಜೊತೆಗೂ ಸಹ ನೀವು ಶೇರ್ ಮಾಡಿ. ಮೋಟಾರ್ ಸ್ಕಿಲ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಇದರ ಒಂದು ಅರ್ಥ ಹೇಳ್ಬಿಡ್ತೀನಿ. ಮೋಟಾರ್ ಅಂದ್ರೆ ಚಲಿಸುವ ಅಂತ ಅರ್ಥ ಕೊಡುತ್ತೆ. ಆಮೇಲೆ ಸ್ಕಿಲ್ಸ್ ಅಂದ್ರೆ ನಿಮಗೆ ಎಲ್ಲರಿಗೂ ಸಹ ಗೊತ್ತು, ಕೌಶಲ್ಯಗಳು ಅಂತ ಇದರ ಅರ್ಥ ಬರುತ್ತೆ. ಸೊ ಈ ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಒಂದು ಮಗುವಿನಲ್ಲಿ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಅವರ ಒಂದು 10 ತಿಂಗಳಿಂದಾನೇ ಸ್ಟಾರ್ಟ್ ಆಗುತ್ತೆ ಇದು ಒಂದು ಮೋಟಾರ್ ಸ್ಕಿಲ್ಸ್ ಅನ್ನೋದು. ಕೆಲವರಿಗೆ ಇನ್ನೂ ಮುಂಚಿತವಾಗಿನೂ ಸಹ ಈ ಒಂದು ಕೌಶಲ್ಯಗಳು ಪ್ರಾರಂಭ ಆಗುತ್ತೆ. ಸೊ ಈ ಒಂದು ಮೋಟಾರ್ ಸ್ಕಿಲ್ಸ್ ಅನ್ನೋದು ಈ ಒಂದು ಮಗುವಿನ 6-7 ತಿಂಗಳಿಂದಾನೇ ಅದು ಪ್ರಾರಂಭ ಆಗುತ್ತೆ. ಇದು ಪ್ರಾರಂಭ ಆಗಿ ಮಗು 11 ವರ್ಷದವರೆಗೂ ಸಹ ತುಂಬಾ ವೇಗವಾಗಿ ಡೆವಲಪ್ ಆಗ್ತಾ ಇರತ್ತೆ. ಮೋಟಾರ್ ಸ್ಕಿಲ್ಸ್ ಅಲ್ಲಿ ಮತ್ತೆ 2 ವಿಧಗಳನ್ನ ನಾವು ಕಾಣ್ತೀವಿ. ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಒಂದು, ಆಮೇಲೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಇನ್ನೊಂದು. 2 ವಿಧದ ಮೋಟಾರ್ ಸ್ಕಿಲ್ಸ್ ಅನ್ನ ನಾವು ಕಾಣ್ತೀವಿ. ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ಗ್ರಾಸ್ ಅಂದ್ರೆ ದೊಡ್ಡದು. ಅಂದ್ರೆ ನಮ್ಮ ದೇಹದಲ್ಲಿರುವ ದೊಡ್ಡ ಒಂದು ಸ್ನಾಯುಗಳನ್ನ, ದೇಹದ ಭಾಗಗಳನ್ನ ನಾವು ಉಪಯೋಗ ಮಾಡಿಕೊಂಡು ಯಾವ ಒಂದು ಕೆಲಸಗಳನ್ನ ಮಾಡ್ತೀವೋ ಅಥವಾ ಯಾವ ಒಂದು ಕೌಶಲ್ಯಗಳಿಗೆ ಉಪಯೋಗವನ್ನ ಮಾಡ್ತೀವೋ ಅದನ್ನ ನಾವು ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಕರಿತೀವಿ. ಕೈಗಳಿರಬಹುದು, ಉದಾಹರಣೆಗೆ ಕಾಲುಗಳಿರಬಹುದು, ಇವುಗಳನ್ನ ನಾವು ಉಪಯೋಗ ಮಾಡಿಕೊಂಡು ಎಲ್ಲಾ ಕೆಲಸಗಳನ್ನ ನಾವು ಯಾವ್ದು ಮಾಡ್ತೀವೋ ಅವುಗಳನ್ನ ನಾವು ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನಡೆಯೋದಿರಬಹುದು, ರನ್ನಿಂಗ್ ರೇಸ್ ಇರಬಹುದು, ಆಮೇಲೆ ಕುತ್ಕೊಳ್ಳೋದಿರಬಹುದು, ಯಾವ್ದಾದ್ರು ಒಂದು ದೊಡ್ಡ ಒಂದು ವಸ್ತುವನ್ನ ಎತ್ಕೊಳ್ಳೋದಿರಬಹುದು ಕೈಯಿಂದ. ಹೀಗೆ ನಮ್ಮ ಒಂದು ದೇಹದ ದೊಡ್ಡ ಒಂದು ಸ್ನಾಯುಗಳನ್ನ ಉಪಯೋಗ ಮಾಡುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ರೆ ಅವುಗಳನ್ನ ನಾವು ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ನಾವು ಕರಿತೀವಿ. ಸೊ ಈಗ ಫೈನ್ ಮೋಟಾರ್ ಸ್ಕಿಲ್ಸ್ ಇದ್ರಲ್ಲಿ ನಾವು ನಮ್ಮ ಒಂದು ದೇಹದಲ್ಲಿನ ಚಿಕ್ಕ ಒಂದು ಸ್ನಾಯುಗಳನ್ನ ಉಪಯೋಗ ಮಾಡಿಕೊಂಡು ಯಾವೆಲ್ಲ ಕೆಲಸಗಳನ್ನ ಮಾಡ್ತೀವೋ ಅವುಗಳನ್ನ ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಬೆರಳುಗಳಿರಬಹುದು, ಆಮೇಲೆ ನಮ್ಮ ಮುಖದಲ್ಲಿರುವ ಕೆಲವು ಭಾಗಗಳಿರಬಹುದು, ಇವುಗಳನ್ನ ನಾವು ಉಪಯೋಗಿಸಿಕೊಂಡು ಮಾಡೋದಕ್ಕೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಕರಿತೀವಿ. ಕೈಯಿಂದ ನಾವು ಬೆರಳುಗಳಿಂದ ಏನೆಲ್ಲ ಮಾಡ್ಬೋದು, ಬರಿಬಹುದು, ಆಮೇಲೆ ಯಾವ್ದಾದ್ರು ಒಂದು ಚಿತ್ರವನ್ನ ಬಿಡಿಸಬಹುದು ಅಥವಾ ನೆಟ್ಟಿಂಗ್ ಮಾಡೋದಿರಬಹುದು. ನಮ್ಮ ಬೆರಳುಗಳನ್ನ ಉಪಯೋಗಿಸಿಕೊಂಡು ಮಾಡುವಂತಹ ಕೆಲಸಗಳಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಕರಿತೀವಿ. ಈಗ ಮೋಟಾರ್ ಸ್ಕಿಲ್ಸ್ ಅಲ್ಲಿ 2 ವಿಧವನ್ನ ನಾವು ನೋಡಿದ್ವಿ, ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಆಮೇಲೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ. ಈ ಒಂದು ಮೋಟಾರ್ ಸ್ಕಿಲ್ಸ್ ಬೆಳವಣಿಗೆ ಯಾವಾಗ ಆಗತ್ತೆ, ಯಾವಾಗಿನವರೆಗೂ ಆಗತ್ತೆ ಅಂತ ನೀವು ಕೇಳಿದ್ರೆ, ಮಗು ಇವಾಗ ಜನನ ಆದ್ಮೇಲೆ ಕೆಲವು ತಿಂಗಳುಗಳಿಂದನೇ ಇವು ಪ್ರಾರಂಭ ಆಗುತ್ತೆ ಸ್ಕಿಲ್ಸ್ ಡೆವಲಪ್ ಆಗೋದಕ್ಕೆ. ಮಗು ಮಲ್ಕೊಂಡಿದ್ದಾಗ ಅದು ಅಂದ್ರೆ ಬೋರ್ಲು ಬೀಳೋದು ಅಂತ ಹೇಳ್ತಾರೆ, ತೆವಳೋದು ಅಂತ ಕರಿತೀವಿ, ಅದನ್ನು ಸಹ ನಾವು ಸ್ಕಿಲ್ ಅಂತಾನೆ ನಾವು ಕರಿಬೇಕು. ಆಮೇಲೆ ಈ ಒಂದು ಪ್ರಾರಂಭ ಯಾವಾಗ ಆಗುತ್ತೋ ಅವಾಗಿನಿಂದನೇ ಅವರ ಒಂದು ಸ್ಕಿಲ್ಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಸೊ ಮಗು ಒಂದು 10 ರಿಂದ 11 ತಿಂಗಳು ಇರ್ಬೇಕಾದ್ರೆ ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಪೂರ್ತಿಯಾಗಿ ಎದ್ದು ನಿಂತ್ಕೊಳ್ಳಕ್ ಆಗೋದಿಲ್ಲ ಆದ್ರೂ ಸಹ ಯಾವ್ದಾದ್ರು ಒಂದು ಸಹಾಯವನ್ನ ಪಡೆದುಕೊಂಡು ಎದ್ದು ನಿಂತ್ಕೊಳ್ಳುತ್ತೆ. ಅದಾದ್ಮೇಲೆ ಚಲಿಸಲು ಪ್ರಾರಂಭ ಮಾಡುತ್ತೆ. ಆಮೇಲೆ ಯಾವ್ದಾದ್ರು ಒಂದು ವಸ್ತುವನ್ನ ಹಿಡಿದುಕೊಳ್ಳಲು ಅದು ಪ್ರಾರಂಭ ಮಾಡುತ್ತೆ. ಆಮೇಲೆ ಯಾವ್ದಾದ್ರು ಒಂದು ಬಣ್ಣದ ನಾವು ಮನೆಯಲ್ಲಿ ಕಟ್ಟಿರ್ಬಹುದು, ಹೊರಗಡೆ ಆಯ್ತು, ನಾವು ಅವುಗಳನ್ನ ತೋರಿಸಿದಾಗ ಮಗು ಅದನ್ನೇ ತೀಕ್ಷ್ಣವಾಗಿ ನೋಡುತ್ತೆ. ಆಮೇಲೆ ಗಮನವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇವೆಲ್ಲವನ್ನು ಸಹ ಮಗುವಿನ ಕೆಲವು ತಿಂಗಳುಗಳು ಅಂದ್ರೆ 7-8 ತಿಂಗಳಿಂದಾನೇ ಅದು ಪ್ರಾರಂಭ ಆಗ್ಬಹುದು. ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಇದರ ಒಂದು ವ್ಯತ್ಯಾಸವನ್ನ ನಾವು ಕಾಣ್ತೀವಿ.
ಒಂದು ಮಗು ಬೇಗ ನಡೆಯೋಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಮಗು ಸ್ವಲ್ಪ ಲೇಟ್ ಆಗಿ ನಡಿಬಹುದು. ಆದರೆ ಬಹಳ ಒಂದು ಲೇಟ್ ಆಗ್ತಾ ಇದೆ ಅಂದಾಗ ನಾವು ಗಮನ ಕೊಡ್ಬೇಕಾಗತ್ತೆ. ಈ ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಆದರೆ ಇದರಲ್ಲಿನೂ ಸಹ ಕೆಲವೊಂದು ಸರಿ ನ್ಯೂನತೆಗಳನ್ನ ಅಂದ್ರೆ ಸಮಸ್ಯೆಗಳನ್ನು ಸಹ ನಾವು ನೋಡ್ತೀವಿ. ಇದಕ್ಕೆ ಕಾರಣಗಳು ಅಂದ್ರೆ ಅವರ ಒಂದು ಮೆದುಳಿನಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಇರಬಹುದು. ಮಗುವಿಗೆ 11 ತಿಂಗಳಿಂದ ಹಿಡಿದು ಆಮೇಲೆ 11 ವರ್ಷ ಆಗುವವರೆಗೂನು ಸಹ ಈ ಒಂದು ಡೆವಲಪ್ಮೆಂಟ್ ತೀವ್ರಗತಿಯಲ್ಲಿ ಇರುತ್ತೆ. ಅಂದ್ರೆ ನಿಮ್ಗೆಲ್ಲರಿಗೂನು ಇವಾಗ ವಿವರಿಸಲಾಗಿದೆ ಮೋಟಾರ್ ಸ್ಕಿಲ್ಸ್ ಅಲ್ಲಿ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಆಮೇಲೆ ಫೈನ್ ಮೋಟಾರ್ ಸ್ಕಿಲ್ಸ್. ಇವುಗಳನ್ನ ಕೆಲವು ಮಕ್ಕಳಲ್ಲಿ ನಾವು ನೋಡೋದಾದ್ರೆ ಎಲ್ಲರಲ್ಲೂನು ಸಹ ಎಲ್ಲಾ ತರದ ಒಂದು ಕೌಶಲ್ಯಗಳು ಪೂರ್ತಿಯಾಗಿ ಸಂಪೂರ್ಣವಾಗಿ ಡೆವಲಪ್ ಆಗೋದಿಲ್ಲ. ಅವರು ಯಾವುದರ ಕಡೆ ಗಮನವನ್ನ ಹರಿಸ್ತಾರೋ ಅವು ಅವರ ಒಂದು ಜೀವನದಲ್ಲಿ ಡೆವಲಪ್ ಆಗುತ್ತೆ. ಅಂದ್ರೆ ಉದಾಹರಣೆಗೆ ಈಗ ನಾವು ಸೈಕ್ಲಿಂಗ್ ಇರಬಹುದು, ಅದನ್ನ ನಾವು ಮಕ್ಕಳಿಗೆ ರೂಢಿ ಮಾಡಿದಾಗ ಸೈಕಲ್ ಹೊಡೆಯೋದಿರ್ಬಹುದು, ಅದು ಅವ್ರಿಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ಅವರು ಕೈಗಳು ಮತ್ತು ಕಾಲ್ಗಳಿಂದ ಮಾಡುವಂತಹ ಯಾವುದಾದರೂ ಸ್ಪೋರ್ಟ್ಸ್ ಒಂದು ಇರಬಹುದು, ಆಟ ಆಡೋದಿರಬಹುದು, ಅವುಗಳನ್ನ ಅವರು ರೂಢಿ ಮಾಡ್ಕೊಂಡ್ರೆ ಅದರಲ್ಲಿ ಅವರು ಡೆವಲಪ್ ಆಗ್ತಾರೆ. ಹೀಗೆ ಈ ಒಂದು ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಆಮೇಲೆ ಫೈನ್ ಮೋಟಾರ್ ಸ್ಕಿಲ್ಸ್ ಇದರ ಒಂದು ಕೊರತೆ ಕಾಡಬಾರ್ದು ಮಕ್ಕಳಲ್ಲಿ ಅಂತ ಹೇಳಿದ್ರೆ ಮಗುವಿಗೆ ಮೊದಲಿನಿಂದನೂ ಸಹ ಸ್ವಲ್ಪ ಅವರಿಗೆ ಕೆಳಗಡೆ ಬಿಡೋದಿರಬಹುದು, ಆಮೇಲೆ ಮುಂದೆ ಆಟ ಸಾಮಾನುಗಳನ್ನ ಹಾಕಿ ಅವುಗಳನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡೋದಿರಬಹುದು, ಆಮೇಲೆ ಯಾವ್ದಾದ್ರು ಒಂದು ವಸ್ತುವನ್ನ ಹಿಡಿದುಕೊಂಡು ಅದನ್ನ ಪಕ್ಕಕ್ಕಿಡೋದಾಗಬಹುದು. ಈ ರೀತಿಯ ಕೆಲವು ಕೆಲಸಗಳನ್ನ ಮಕ್ಕಳು ಮಾಡಿದ್ರೆ ಇದರಿಂದ ಅವರ ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ನು ಸಹ ಸರಿಯಾಗಿ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ತರದ ಅಂದ್ರೆ ಕಾರಣಗಳಿಂದ ಕೆಲವು ಸಮಸ್ಯೆಗಳು ಮಕ್ಕಳಲ್ಲಿನೂ ಸಹ ಬರಬಹುದು. ಅಂದ್ರೆ ಕೆಲವು ಮಕ್ಕಳು ಸರಿಯಾಗಿ ನಡೆದೇ ಇರಬಹುದು, ಆಮೇಲೆ ಕೈಗಳನ್ನ ಬೆರಳುಗಳನ್ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನುವ ಒಂದು ಪರಿಕಲ್ಪನೆ ಬೇಗ ಬಾರದೆ ಅವುಗಳನ್ನ ಸರಿಯಾಗಿ ಉಪಯೋಗ ಮಾಡದೇ ಇರಬಹುದು ಮಕ್ಕಳು. ಆಮೇಲೆ ಕಲಿಕೆಯಲ್ಲಿನೂ ಸಹ ಸ್ವಲ್ಪ ಮಟ್ಟದ ಹಿಂದುಳಿಕೆನೂ ಸಹ ಇರಬಹುದು. ಹೀಗೆಲ್ಲ ಆಗ್ತಾ ಇರತ್ತೆ. ಮಗುವಿಗೆ ಅವರ ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಕೆಳಗ್ ಬಿಡೋದು, ಆಮೇಲೆ ಅವರು ನಡೆಯೋ ತರ ಮಾಡೋದು, ಆಮೇಲೆ ಬೇರೆ ಬೇರೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋದಕ್ಕೆ ಮಕ್ಕಳನ್ನ ಹುರಿದುಂಬಿಸೋದು. ಆಮೇಲೆ ಇದರಿಂದ ಅವರಿಗೆ ಒಂದು ಪರಿಕಲ್ಪನೆ ಬರುತ್ತೆ ಯಾವ ವಸ್ತುಗಳನ್ನ ಹೇಗೆ ಹಿಡಿಯೋದು, ಹೇಗೆ ಆಟ ಆಡೋದು, ಆಮೇಲೆ ಕೈಗಳನ್ನ ಹೇಗೆ ಬಳಸ್ಕೊಳ್ಳೋದು, ಕಾಲನ್ನ ಹೇಗೆ ಬಳಸ್ಕೊಳ್ಳೋದು, ಎಷ್ಟು ಒಂದು ಪ್ರಮಾಣದಲ್ಲಿ ಯಾವ ವಸ್ತುವನ್ನ ನಾವು ಹಿಡಿದುಕೊಳ್ಳೋದಕ್ಕಾಗತ್ತೆ, ಹೇಗೆ ಹಿಡಿದುಕೊಳ್ಳೋದು, ಈಗೆಲ್ಲನೂ ಸಹ ಅವ್ರಿಗೆ ಗೊತ್ತಾಗತ್ತೆ. ಇದು ಸ್ಕಿಲ್ಸ್ ಅಂತಾನೆ ನಾವು ಕರಿಬಹುದು. ಆಮೇಲೆ ಯಾವುದೇ ಒಂದು ವಿಷಯದ ಬಗ್ಗೆ ಮಕ್ಕಳಿಗೆ ಬೇಗ ಒಂದೇ ಸರಿ ಅರ್ಥ ಆಗೋದಿರಬಹುದು, ಯಾವುದೇ ಒಂದು ಕೌಶಲ್ಯಗಳನ್ನ ಅವರು ರೂಢಿಯಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸತತವಾದ ಒಂದು ಪ್ರಾಕ್ಟೀಸ್ ಅನ್ನೋದು ಬೇಕೇ ಬೇಕು. ಪ್ರತಿನಿತ್ಯ ಜೀವನದಲ್ಲಿ ಮಕ್ಕಳಿಗೆ ಯಾವುದೇ ಒಂದು ವಿಷಯದಲ್ಲಿ ಅವರು ಪರಿಣತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ಮತ್ತು ಸತತವಾದ ಒಂದು ಪ್ರಯತ್ನಗಳು ಅದರಲ್ಲಿ ಇದ್ದರೆ ಅದರಿಂದ ಅವರ ಒಂದು ಸ್ಕಿಲ್ಸ್ ಸಹ ಡೆವಲಪ್ ಆಗುತ್ತೆ. ಈ ಒಂದು ಮೋಟಾರ್ ಸ್ಕಿಲ್ಸ್ ಅನ್ನೋದನ್ನು ಸಹ ಮಗು 1 ವರ್ಷದಿಂದ ಹಿಡಿದು 11 ವರ್ಷದವರೆಗೆ ತುಂಬಾ ಇದು ತೀವ್ರಗತಿಯಲ್ಲಿ ಒಂದು ಡೆವಲಪ್ಮೆಂಟ್ ಆಗ್ತಾ ಇರತ್ತೆ. ಸೊ ಅವರು ಸ್ಪೋರ್ಟ್ಸ್ ಅಲ್ಲಿ ಇರಬಹುದು, ಕಲಿಕೆಯಲ್ಲಿ ಇರಬಹುದು, ಅವರ ಒಂದು ದೇಹದ ಅವಯವಗಳನ್ನ ಹೇಗೆ ಅವರು ಉಪಯೋಗಿಸ್ಕೊಂಡು ಅವರ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ಮಾಡೋದಿರಬಹುದು, ಇವೆಲ್ಲವನ್ನು ಸಹ ಈ ಒಂದು ಮೋಟಾರ್ ಸ್ಕಿಲ್ಸ್ ಅಲ್ಲಿ ನಾವು ಕಾಣ್ತೀವಿ. ಕಾರಣಾಂತರಗಳಿಂದ ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಕೆಲವೊಂದು ಸರಿ ಮಕ್ಕಳ ಒಂದು ಜೀವನದಲ್ಲಿ ಸರಿಯಾಗಿ ಆಗದೇ ಇದ್ದುದರಿಂದ ಅವರ ದಿನನಿತ್ಯದ ಕೆಲಸಗಳನ್ನ ಅವರು ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ. ಇದರಿಂದ ಹಲವಾರು ಸಮಸ್ಯೆಗಳನ್ನ ಮಕ್ಕಳು ಎದುರಿಸ್ತಾರೆ. ಆದರೆ ಈ ಒಂದು ಮೋಟಾರ್ ಸ್ಕಿಲ್ಸ್ ಅನ್ನ ಸರಿಯಾಗಿ ಡೆವಲಪ್ ಮಾಡ್ಕೊಳ್ಳೋದಕ್ಕೂ ಸಹ ಥೆರಪೀಸ್ ಇರತ್ತೆ. ಆಮೇಲೆ ಪೋಷಕರಿಗೆ ಇದರ ವಿಷಯವಾಗಿ ಏನೂನು ಸಹ ಗೊತ್ತಿರೋದಿಲ್ಲ. ಮಕ್ಕಳು ಬೇರೆಯವ್ರ ತರ ಸ್ವಲ್ಪ ಅವರು ಮೋಟಾರ್ ಸ್ಕಿಲ್ಸ್ ಅಲ್ಲಿ ಅಷ್ಟು ಡೆವಲಪ್ ಆಗಿಲ್ಲ ಅಂದಾಗ ಇಲ್ಲ ಸರಿ ಹೋಗ್ತಾರೆ, ಇನ್ನೂ ಕೆಲವು ವರ್ಷಗಳಾದ್ಮೇಲೆ ಸರಿ ಹೋಗ್ತಾರೆ ಅಂತ ಹಾಗೆ ಅವುಗಳನ್ನ ಗಮನ ಕೊಡದೆ ಬಿಟ್ಬಿಡ್ತಾರೆ. ಸೊ ಮಕ್ಕಳು ಬೇರೆ ಮಕ್ಕಳ ತರ ಎಲ್ಲಾ ವಿಷಯದಲ್ಲಿನೂ ಸಹ ಡೆವಲಪ್ ಆಗ್ತಾ ಇಲ್ಲ. ಅವರಿಗೆ ಸರಿಯಾಗಿ ಸ್ಪೋರ್ಟ್ಸ್ ಅಲ್ಲಿ ಇರಬಹುದು, ಮನೆಯಲ್ಲಿ ದಿನನಿತ್ಯದ ಚಟುವಟಿಕೆಗಳಿರಬಹುದು, ಅವರು ಸರಿಯಾಗಿ ಎಲ್ಲಾ ಕೆಲಸಗಳನ್ನ ನಿಭಾಯಿಸ್ತಾ ಇಲ್ಲ ಅಂತ ಹೇಳಿದಾಗ ಈ ಕೆಲವು ಮೋಟಾರ್ ಸ್ಕಿಲ್ಸ್ ಅಲ್ಲಿ ಅವರಿಗೆ ಯಾವುದೋ ಒಂದು ಸಮಸ್ಯೆ ಇರಬಹುದು ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಇಂತಹ ವಿಷಯದಲ್ಲಿ ಕೆಲವು ವರ್ಷಗಳಾದ್ಮೇಲೆ 1, 1.5, 2 ವರ್ಷ ಆದ್ಮೇಲೆ 2 ವರ್ಷಕ್ಕೆ ಮಗುವಿಗೆ ಇರಬೇಕಾದಂತಹ ಕೆಲವು ಅಂದ್ರೆ
ನಡೆಯೋದಿರಬಹುದು, ಯಾವ್ದಾದ್ರು ವಸ್ತುವನ್ನ ಹಿಡಿದುಕೊಳ್ಳೋದಿರಬಹುದು, ಬಣ್ಣ ಬಣ್ಣದ ಯಾವ್ದಾದ್ರು ವಸ್ತುಗಳು ಎದುರಿಗೆ ಇಟ್ಟಾಗ ಅವುಗಳನ್ನ ಗಮನಿಸೋದು ಇರಬಹುದು, ಆಮೇಲೆ ಅದಕ್ಕೆ ಪ್ರತಿಯಾಗಿ ರಿಯಾಕ್ಟ್ ಮಾಡೋದಿರಬಹುದು. ಇವೆಲ್ಲವುಗಳಲ್ಲಿ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂದಾಗ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತಾನೆ ಅರ್ಥ. ಆಗ ಮಗುವನ್ನ ವೈದ್ಯರನ್ನ ಸಂಪರ್ಕ ಮಾಡಿ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದಕ್ಕೂನು ಸಹ ಬೇರೆ ಬೇರೆ ಆದ ಥೆರಪೀಸ್ ಇರುತ್ತೆ. ಮಕ್ಕಳ ಒಂದು ಮೋಟಾರ್ ಸ್ಕಿಲ್ಸ್, ಈ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಇರಬಹುದು, ಆಮೇಲೆ ಕೆಲವು ವರ್ಷಗಳಾದ್ಮೇಲೆ ಒಂದು 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ಬೇರೆ ಮಕ್ಕಳ ತರ ಅವರು ಅಷ್ಟು ಡೆವಲಪ್ ಆಗಿರೋದಿಲ್ಲ ಮೋಟಾರ್ ಸ್ಕಿಲ್ಸ್ ಅಲ್ಲಿ. ಸೊ ಆಗ ಏನ್ ಮಾಡ್ತಾರೆ, ಅವರ ಒಂದು ಮೋಟಾರ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡೋದ್ರಲ್ಲಿ ಬೇರೆ ಬೇರೆ ಥೆರಪೀಸ್ ಅನ್ನ ಕೊಟ್ಬಿಟ್ಟು ಅವುಗಳನ್ನ ಸರಿಯಾಗಿ ಅಂದ್ರೆ ರೂಢಿಸ್ಕೊಳ್ಳೋದಕ್ಕೆ ಜೀವನದಲ್ಲಿ ಅವನು ಸಹ ಸಹಕಾರಿಯಾಗತ್ತೆ. ಸೊ ಮಕ್ಕಳಿಗೆ ಈ ಒಂದು 11 ತಿಂಗಳಿಂದ 11 ವರ್ಷದವರೆಗೂ ಸಹ ಈ ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಾ ಇರತ್ತೆ. ಉದಾಹರಣೆಯಾಗಿ ಸ್ವಿಮ್ಮಿಂಗ್ ಇರಬಹುದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋದಿರ್ಬಹುದು, ಆಮೇಲೆ ಕೈಯಿಂದ ಬೆರಳುಗಳಿಂದ ಮಾಡುವಂತಹ ಯಾವ್ದಾದ್ರು ಒಂದು ಕೆಲಸ ಇರಬಹುದು, ಮನೆಯಲ್ಲಿ ಪ್ರತಿನಿತ್ಯ ಮಾಡುವ ಕೆಲಸಗಳಿಗೂ ಸಹ ಈ ಒಂದು ಮೋಟಾರ್ ಸ್ಕಿಲ್ಸ್ ಬೇಕೇ ಬೇಕು. ಈ ಒಂದು ಯಾವ್ದಾದ್ರು ಒಂದು ನ್ಯೂನತೆಯಿಂದ ಅಂದ್ರೆ ಮೆದುಳಿನಲ್ಲಿ ನ್ಯೂನತೆ ಇರಬಹುದು, ಬೇರೆ ಬೇರೆ ಕಾರಣಗಳಿಂದ ಇವುಗಳಲ್ಲಿ ಯಾವ್ದಾದ್ರು ಸಮಸ್ಯೆಗಳನ್ನ ಮಕ್ಕಳು ಎದುರಿಸ್ತಾ ಇರಬಹುದು. ಅವುಗಳನ್ನ ನಾವು ಗಮನಿಸಿ ವೈದ್ಯರನ್ನ ಸಂಪರ್ಕ ಮಾಡಿ ಏನ್ ಮಾಡಬಹುದು, ಯಾವ ಒಂದು ಚಿಕಿತ್ಸೆಯನ್ನ ಕೊಟ್ರೆ ಇವುಗಳಿಂದ ಮಕ್ಕಳು ದೂರ ಇರಬಹುದು, ಅವರ ಒಂದು ಜೀವನದಲ್ಲಿ ಪ್ರತಿನಿತ್ಯ ಅವರ ಒಂದು ದೇಹದ ಭಾಗಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಜೀವನವನ್ನ ನಡೆಸಬಹುದು ಅನ್ನೋದನ್ನು ಸಹ ಸರಿಯಾದ ಒಂದು ವಿಷಯವನ್ನ ವೈದ್ಯರು ತಿಳಿ ಹೇಳ್ತಾರೆ. ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಚಿಕ್ಕವರಿಂದಾಗಿಂದಾನೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಮಕ್ಕಳಿಗೆ ಬೆಳೀತಾ ಇರ್ಬೇಕಾದ್ರೇನೆ ಬಣ್ಣ ಬಣ್ಣದ ಆಟಿಕೆಗಳನ್ನ ಅವ್ರ ಮುಂದೆ ಇಡೋದು, ಆಮೇಲೆ ಅವುಗಳನ್ನ ಹೇಗೆ ಹಾಡ್ಬೇಕು ಅನ್ನೋದನ್ನು ಸಹ ತೋರಿಸ್ಕೊಡೋದು, ಆಮೇಲೆ ಹೊರಗಡೆ ಕರ್ಕೊಂಡೋದಾಗ ಅವರಿಗೆ ಆಟ ಆಡೋದಕ್ಕೆ ಬಿಡೋದು, ಅವರಿಗೆ ಸ್ಪೋರ್ಟ್ಸ್ ಅಲ್ಲಿನೂ ಸಹ ಅವರಿಗೆ ಭಾಗವಹಿಸೋ ತರ ಮಾಡೋದು, ಆಮೇಲೆ ಬ್ಲಾಕ್ಸ್ ಇರಬಹುದು, ಅವರ ಆಟಿಕೆಗಳನ್ನ ಹೇಗೆ ಆಡ್ಬೇಕು ಕೈಯಿಂದ ಇರಬಹುದು ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ಹೇಗೆ ಉಪಯೋಗ ಮಾಡ್ಬೇಕೋ ಅದನ್ನೂ ಸಹ ಈ ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಲ್ಲಿ ಪ್ರಭಾವವನ್ನ ಬೀರುತ್ತೆ. ಸೊ ಮಕ್ಕಳನ್ನ ಬೇರೆ ಬೇರೆ ವಸ್ತುಗಳ ಅಂದ್ರೆ ಆಟಿಕೆಗಳಲ್ಲಿ ನಾವು ತೊಡಗಿಸಿದಾಗ, ಆಮೇಲೆ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಅವರನ್ನ ಅವರು ತೊಡಗಿಸಿಕೊಂಡ್ರೆ ಇದರಿಂದನೂ ಸಹ ಡೆವಲಪ್ ಆಗತ್ತೆ. ಫಿಸಿಕಲಿ ಮಕ್ಕಳಿಗೆ ಬೇರೆ ಬೇರೆ ವಿಷಯದಲ್ಲಿ ನಾವು ಬಿಟ್ಟಾಗ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇರಬಹುದು, ಮನೆ ಕೆಲಸದಲ್ಲಿ ಇರಬಹುದು, ಬೇರೆ ಬೇರೆ ವಸ್ತುಗಳನ್ನ ಎತ್ತೋದಿರಬಹುದು ಅಥವಾ ಅದರಲ್ಲಿ ಪಾಲ್ಗೊಳ್ಳುವ ತರ ಮಾಡೋದಿರಬಹುದು, ಇವೆಲ್ಲವನ್ನು ಸಹ ಮಾಡಿದಾಗ ಮಕ್ಕಳ ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಅವರಿಗೆ ತೂಕದ ಒಂದು ಪರಿಕಲ್ಪನೆ ಇರಬಹುದು, ಅವರ ದೇಹದ ಅವಯವಗಳನ್ನ ಹೇಗೆ ಅವರು ಉಪಯೋಗ ಮಾಡ್ಬೇಕು, ಯಾವುದರಲ್ಲಿ ಅವರು ಪರಿಣಿತಿಯನ್ನ ಪಡ್ಕೊಂಡಿದ್ದಾರೆ, ಇವೆಲ್ಲವುಗಳ ಒಂದು ವಿಷಯವನ್ನ ಮಕ್ಕಳು ಸರಿಯಾಗಿ ತಿಳಿದುಕೊಳ್ತಾರೆ. ಆಮೇಲೆ ಇವು ಅವರ ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್ಗೂ ಸಹ ತುಂಬಾ ಸಹಕಾರಿಯಾಗತ್ತೆ. ಸೊ ಇದರಲ್ಲಿ ಏನಾದ್ರೂ ಸಮಸ್ಯೆ ಬಂದಾಗ ತಡ ಮಾಡದೆ ಅಂದ್ರೆ ಮಕ್ಕಳು ಬೇರೆ ಮಕ್ಕಳ ತರ ಯಾವುದೇ ಒಂದು ಚಟುವಟಿಕೆಗಳಲ್ಲಿರಬಹುದು, ಅವರ ದೇಹದ ಭಾಗಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತಹ ದಿನನಿತ್ಯದ ಚಟುವಟಿಕೆಗಳಲ್ಲೂ ಸಹ ಸರಿಯಾಗಿ ಅವರು ಪಾಲ್ಗೊಳ್ತಾ ಇಲ್ಲ, ಬೇರೆ ಮಕ್ಕಳಿಗಿಂತ ತುಂಬಾ ಭಿನ್ನವಾಗಿದ್ದಾರೆ ಅಂದ್ರೆ ತಡ ಮಾಡಬಾರದು. ಇಲ್ಲ ಸ್ವಲ್ಪ ವರ್ಷ ಆದ್ಮೇಲೆ ಸರಿ ಹೋಗುತ್ತೆ ಹೀಗೆಲ್ಲ ಮುಂದೂಡಬಾರದು. ಮೊದಲು ವೈದ್ಯರನ್ನ ಸಂಪರ್ಕ ಮಾಡಬೇಕು, ಸರಿಯಾದ ಒಂದು ಚಿಕಿತ್ಸೆ ಮತ್ತು ಥೆರಪಿಗಳನ್ನ ಕೊಡಿಸಿ ಮಕ್ಕಳ ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ ಅನ್ನು ಸಹ ಮಾಡ್ಬೋದು. ಸೊ ಈ ಒಂದು ವಿಷಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಮನಃಶಾಸ್ತ್ರದ ವಿದ್ಯಾರ್ಥಿಗಳಿಗೂ ಸಹ ಉಪಯುಕ್ತ ಆಗುತ್ತೆ. ಮೋಟಾರ್ ಸ್ಕಿಲ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಷಯ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ನೀವು ಹಂಚ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.